ಕರಕರೆ ಫ್ರೆಂಡ್ಸಿನ 5ನೇ ವರ್ಷದ ವಾರ್ಷಿಕೋತ್ಸವ. ತುಂಬ ಸಂಘ ಸಂಸ್ಥೆಗಳು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳಿಗೆ ಮೊರೆ ಹೋಗ್ತವೆ. ಆದರೆ ಕರಕರೆ ಫ್ರೆಂಡ್ಸ್ ಆ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೀಮಿತ ಆಗದೆ ಬಹು ಉಪಯೋಗಿಯಾದಂತಹ ಒಂದು ಸೇವಾ ಚಟುವಟಿಕೆಯನ್ನು ಮಾಡೋದ್ರ ಮುಖಾಂತರ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಮತ್ತು ಅಭಿಮಾನದ ಸಂಗತಿ. ಕರಕರೆ ಫ್ರೆಂಡ್ಸಿನ 5 ವರ್ಷದ ಬೆಳವಣಿಗೆಯ ಕುರಿತಂತೆ ಆನಂದ್ ಮಾಸ್ಟ್ರು ಉಲ್ಲೇಖ ಮಾಡಿದರು. ಒಂದು ಸಂಸ್ಥೆ 5 ವರ್ಷದ ಅವಧಿಯಲ್ಲಿ 115 ಸೇವಾ ಚಟುವಟಿಕೆಯನ್ನು ಮಾಡುತ್ತೆ ಅಂತಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಸುಮಾರು 51 ಲಕ್ಷ ರೂಪಾಯಿ ವೆಚ್ಚವನ್ನು ಈ ಸಾಮಾಜಿಕ ಚಟುವಟಿಕೆಗೆ, ಸೇವಾ ಚಟುವಟಿಕೆಗೆ ಅವರು ಇವತ್ತು ಮಾಡ್ತಾ ಬಂದಿದ್ದಾರೆ. ಒಂದು ಸಂಘ ಸಮಾನ ಮನಸ್ಕರನ್ನ ಒಟ್ಟು ಹಾಕಿಕೊಂಡು, ಯುವಕರನ್ನ ಒಟ್ಟು ಹಾಕ್ಕೊಂಡು 16 ರೀತಿಯಾದಂಥ ಸೇವಾ ಚಟುವಟಿಕೆಯನ್ನು ಮಾಡ್ತಾ ಇರುವಂಥದ್ದು ಭಾಳ ಅಪರೂಪದ ಸಂಗತಿ. ನಾನು ಇದರ ಬೇರೆ ಬೇರೆ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೇನೆ. ಬಹುಶಃ ಇರ್ಗಾನದಲ್ಲೋ ಒಂದು ಮನೆ ವಿತರಣೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಬೈಲೂರಿನಲ್ಲಿ, ಕೌಡೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ, ನೀರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಆಂಬುಲೆನ್ಸಿನ ವಿತರಣೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಎಲ್ಲ ಕಾರ್ಯಕ್ರಮವೂ ಕೂಡ ಅತ್ಯಂತ ಅರ್ಥಗರ್ಭಿತ ಮತ್ತು ಎಲ್ಲರೂ ಮೆಚ್ಚುವಂಥ ಕಾರ್ಯವನ್ನು ಈ ಕರಕರೆ ಫ್ರೆಂಡ್ಸ್ ನಿರಂತರವಾಗಿ ಇವತ್ತು ಮಾಡ್ತಾ ಬಂದಿದ್ದಾರೆ. ನಾನು ಶಾಸಕನಾಗಿ ಆ ಕರಕರೆ ಫ್ರೆಂಡ್ಸಿನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಯಾಕೆಂತಂದರೆ 115 ಸೇವಾ ಕಾರ್ಯವನ್ನು ಮಾಡ್ತಾ ಇರುವಂಥ 51 ಲಕ್ಷ ರೂಪಾಯಿ ವೆಚ್ಚವನ್ನು ಇದಕ್ಕೋಸ್ಕರ ವಿನಿಯೋಗಿಸಿದಂಥ ಕಾರ್ಯ ಭಾಳ ಅಭಿನಂದನೀಯವಾದಂಥ ಸಂಗತಿ. ಬಹುಶಃ ನಮ್ಮ ತಾಲೂಕಿನಲ್ಲಿ 16 ಯುವಕ ಸಂಘಗಳು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಸೇವೆಯನ್ನೇ ಕಣ್ಮುಂದೆ ಇಟ್ಟುಕೊಂಡು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಭಾಳ ಅಪರೂಪದ ಸಂಗತಿ. ಆ ಕಾರ್ಯವನ್ನು ಕರಕರೆ ಫ್ರೆಂಡ್ಸ್ ಇವತ್ತು ಮಾಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತೇಳಿ ನನಗೆ ದುಬೈನಿಂದ ನವೀನು ಪದೇ ಫೋನ್ ಕರೆಯನ್ನು ಮಾಡಿದರು, ನೀವು ಮಿಸ್ ಮಾಡಬೇಡಿ ಅಂತೇಳಿ. ಅಂದರೆ 16 ಜನ ಇದರ ಹಿಂದೆ ಸಹಕಾರಿಗಳಾಗಿದ್ದುಕೊಂಡು ಈ ಕಾರ್ಯವನ್ನು ಇವತ್ತು ಬೆಂಬಲಿಸ್ತಾ ಇದ್ದಾರೆ. ಅದರ ಕಾರಣಕ್ಕೆ ಇವತ್ತು ವಿಜೇತ ವಿಶೇಷ ಶಾಲೆಯಲ್ಲಿಯೂ ಕೂಡ ಈ ಕಾರ್ಯವನ್ನು ಇವತ್ತು ನಡೆಸ್ತಾ ಬಂದಿದ್ದಾರೆ. ಕಾಂತಿ ಹರೀಶ್ರು ಉಲ್ಲೇಖ ಮಾಡಿದರು, ಈ ಶಾಲೆಯೇ ಯಾವ ರೀತಿ ನಡೀತಾ ಬಂದಿದೆ, ಅನಾಥ ಮಕ್ಕಳಿಗೆ ಯಾವ ರೀತಿಯಾದಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಮಕ್ಕಳನ್ನು, ಈ ರೀತಿ ಅನಾಥ ಮಕ್ಕಳನ್ನು ಸಾಕುವಂಥದ್ದು, ಬೆಳೆಸುವಂಥದ್ದು ಅಷ್ಟು ಸುಲಭದ ಸಂಗತಿ ಅಲ್ಲ. ಬಹುಶಃ ಅಂಥ ಒಂದು ದೇವರ ಕಾರ್ಯವನ್ನು ಈ ಶಾಲೆ ಇವತ್ತು ಮಾಡ್ತಾ ಬಂದಿದೆ. ಈ ಶಾಲೆಯ ಮಕ್ಕಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಹಾಸ್ಟೆಲಿರುವಂಥ ಮಕ್ಕಳನ್ನು ನೋಡಿದಾಗ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅಂಥ ಕಾರ್ಯಕ್ಕೂ ಕೂಡ ಇವತ್ತು ಸಾರ್ವಜನಿಕರು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ನಾವೆಲ್ಲರೂ ಕೂಡ ಒಟ್ಟು ಸೇರಿ ಇವತ್ತು ಕೊಡ್ತಾ ಇದ್ದೇವೆ. ನಾನು ಕರಕರೆ ಫ್ರೆಂಡ್ಸಿನ ಎಲ್ಲ ಪದಾಧಿಕಾರಿಗಳು ವಿನಂತಿ ಮಾಡೋದೇನು ಅಂತ ಕೇಳಿದರೆ, ಸಮಾಜದಲ್ಲಿ ಟೀಕೆಗಳನ್ನು ಮಾಡುವಂಥದ್ದು, ವ್ಯಂಗ್ಯವನ್ನು ಮಾಡುವಂಥದ್ದು ಸಾಕಷ್ಟು ಜನ ಇದ್ದಾರೆ. ಅವರ ಬದುಕೇ ವ್ಯಂಗ್ಯ, ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಬೇಕಂತ ಅಗತ್ಯತೆಗಳಿಲ್ಲ. ನಾವು ಮಾಡ್ತಾ ಇರುವಂಥ ಒಳ್ಳೆಯ ಸಂಗತಿಯನ್ನು ಇನ್ನಷ್ಟು ಮಾಡ್ತಾ ಹೋದಾಗ ಆ ಟೀಕೆಗಳು ಸಾಯುತ್ತೆ. ಟೀಕೆಗಳನ್ನು ನೋಡ್ಕೊಳ್ತಾ, ವ್ಯಂಗ್ಯಗಳನ್ನು ನೋಡ್ಕೊಳ್ತಾ ಕೂತ್ಕೊಂಡ್ರೆ ಒಳ್ಳೆಯ ಕೆಲಸ ಕಾರ್ಯಗಳು ಮಸುಕಾಗುತ್ತೆ. ಹಾಗಾಗಿ ನಾವು ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಆ ಟೀಕೆಗಳು ಸಾಯುತ್ತೆ. ತುಂಬ ಆ ರೀತಿ ಟೀಕೆಗಳನ್ನು ಮಾಡುವವರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬಾರ್ದು ಮತ್ತು ಅದಕ್ಕೆ ಸಮಯವನ್ನು ಕೂಡ ವ್ಯರ್ಥ ಮಾಡಬಾರ್ದು. ನೀವು ಮಾಡ್ತಾ ಇರುವಂಥದ್ದು ಒಳ್ಳೆಯ ಕಾರ್ಯ. ಇದನ್ನು ಇಡೀ ತಾಲೂಕಿನ ಜನ, ಜಿಲ್ಲೆಯ ಜನ ಮೆಚ್ಚಿಕೊಂಡಿದ್ದಾರೆ. ಇನ್ನಷ್ಟು ಈ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಬೇಕಾದಂಥ ಪ್ರೇರಣೆಯನ್ನು ಭಗವಂತ ನಿಮಗೆ ಇನ್ನಷ್ಟು ಕೊಡಲಿ ಎನ್ನುವಂಥ ಆಶೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, 5ನೇ ವರ್ಷದ ಕಾರ್ಯದಲ್ಲಿ 115 ಕಾರ್ಯ, ಸುಮಾರು 51 ಲಕ್ಷ ರೂಪಾಯಿಯನ್ನು ನೀವು ಖರ್ಚು ಮಾಡಿದ್ದೀರಿ. ಮುಂದಿನ 6ನೇ ವರ್ಷ, 7ನೇ ವರ್ಷ, 10ನೇ ವರ್ಷದ ದಶಮಾನೋತ್ಸವದ ಹೊತ್ತಿಗೆ ಹಲವು ಕೋಟಿ ರೂಪಾಯಿಯ ಸೇವಾ ಚಟುವಟಿಕೆಗಳು ಈ ಸಂಘದ ಮುಖಾಂತರ ಆಗಲಿ ಎನ್ನುವಂಥ ಆಶೆ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಈ ಶಾಲೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಕ್ಕೆ ನೆರವಾಗಬೇಕು ಅನ್ನುವಂಥ ಮಾತನ್ನು ಕಾಂತಿ ಹರೀಶ್ರು ಉಲ್ಲೇಖ ಮಾಡಿದ್ದಾರೆ. ಖಂಡಿತ ಇದಕ್ಕೆ ಬೇಕಾದಂಥ ಮನವಿಯನ್ನು ಕೊಡಿ. ನಮ್ಮ ಶಾಸಕರ ನಿಧಿಯ ಚೌಕಟ್ಟಿನಲ್ಲಿ ಇದು ಕೊಡಲಿಕ್ಕೆ ಬರುತ್ತೆ ಅಂತಾದರೆ ಖಂಡಿತ ನಾನು ನಿಮಗೆ ಸಹಕಾರವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭಾನುವಾರ ಇವತ್ತು ಸಾಕಷ್ಟು ಕಾರ್ಯಗಳಿದೆ. ನಾನು 2 ಗಂಟೆಯ ಒಳಗೆ ಇನ್ನೂ 3 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ನನಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ.